ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಆರೋಗ್ಯ ಹೇಗಿರಬೇಕು, ನಮ್ಮ ಮನಸ್ಸು ಹೇಗಿರಬೇಕು, ಇವೆಲ್ಲವನ್ನ ನಿಜಕ್ಕೂ ನಮ್ಮ ಹೊಟ್ಟೆ ನಿರ್ಧರಿಸುತ್ತೆ. ಅದನ್ನೇ ನಾವು ಗಟ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಗಟ್ ಹೆಲ್ತ್ ತುಂಬ ಮುಖ್ಯ. ಹೊಟ್ಟೆಯ ಆರೋಗ್ಯ ಸರಿ ಇದ್ದರೆ ಹೆಚ್ಚಾಗಿ ಯಾವ ಕಾಯಿಲೆಯೂ ನಮ್ಮ ಬಳಿ ಸುಳಿಯೋದಿಲ್ಲ. ನಾವೇನು ತಿಂತೀವೋ, ಎಷ್ಟು ಸ್ಟ್ರೆಸ್ ತಗೊಳ್ತೀವೋ, ನಮ್ಮ ಇಮ್ಯುನಿಟಿ ಹೇಗಿರುತ್ತೆ, ಈ ಎಲ್ಲದರ ರೂಟ್ ನಮ್ಮ ಹೊಟ್ಟೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗಟ್ ಹೇಗೆ ಕೆಲಸ ಮಾಡುತ್ತೆ, ಅದು ನಮ್ಮ ಮೈಂಡ್, ಸ್ಕಿನ್, ಇಮ್ಯುನಿಟಿ, ವೆಯ್ಟ್ ಎಲ್ಲವನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ನಮ್ಮ ಹೊಟ್ಟೆಯೊಳಗೆ ಲಕ್ಷಾಂತರ ಬ್ಯಾಕ್ಟೀರಿಯಾ, ಮೈಕ್ರೋಬ್ಗಳು ಅವುಗಳ ಕೆಲಸವನ್ನು ನಾವು ಮಾಡ್ತಾನೆ ಇರುತ್ತೆ. ಇದೇ ಬ್ಯಾಕ್ಟೀರಿಯಾ, ಮೈಕ್ರೋಬ್ಗಳು ನಮಗೆ ಡೈಜೆಷನ್ಗೂ ಸಹಾಯ ಮಾಡುತ್ತೆ. ಹಾರ್ಮೋನ್ಸ್, ವಿಟಮಿನ್ಸ್, ಇಮ್ಯುನಿಟಿಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ನಮ್ಮ ಮೈಂಡ್ ಕಾಮ್ ಇರಬೇಕು ಅಂತ ಸಿಗ್ನಲ್ ಕಳಿಸುತ್ತೆ. ಇದಕ್ಕೆ ಗಟ್ ಮೈಕ್ರೋಬಯೋಮ್ ಎನ್ನುತ್ತಾರೆ. ನಮ್ಮ ದೇಹದೊಳಗೆ 40 ಟ್ರಿಲಿಯನ್ ಇಂತಹ ಜೀವಿಗಳು ಇದೆ. ನಮ್ಮ ದೇಹದಲ್ಲಿರೋ ಎಲ್ಲ ಸೆಲ್ಸ್ಗಿಂತಲೂ ಜಾಸ್ತಿ ಇದು. ಇವು ಸಮತೋಲನದಲ್ಲಿದ್ದರೆ ನಾವು ಫಿಟ್, ಹ್ಯಾಪಿ, ಸ್ಟ್ರಾಂಗ್ ಆಗಿ ಇರ್ತೀವಿ. ಇದಕ್ಕೆ ಸಮಸ್ಯೆ ಆಯಿತು ಅಂದರೆ ಆಂಗ್ಸೈಟಿ, ವೆಯ್ಟ್ ಗೇನ್, ಕಾನ್ಸ್ಟಿಪೇಷನ್, ಪಿಂಪಲ್ಸ್, ಲೋ ಇಮ್ಯುನಿಟಿ ಈ ಎಲ್ಲವೂ ಸ್ಟಾರ್ಟ್ ಆಗುತ್ತೆ. ನಮ್ಮ ಹೊಟ್ಟೆ ನಮ್ಮ ಎರಡನೇ ಬ್ರೈನ್ ಇದ್ದಂತೆ. ನಮ್ಮ ಗಟ್ ಮತ್ತು ಬ್ರೈನ್ ನಡುವೆ ಓಡಾಡೋ ಒಂದು ವಿಶಿಷ್ಟ ಹೈವೇ ಇದೆ. ಇದನ್ನೇ ವೇಗಸ್ ನರ್ವ್ ಅಂತ ಕರೀತಾರೆ. ಇಲ್ಲಿ 2 ಫ್ಯಾಕ್ಟ್ಸನ್ನು ನಾವು ನೋಡಬಹುದು. ಅದರಲ್ಲಿ ಮೊದಲನೇದು, ನಮ್ಮ ಬ್ರೈನ್ನಿಂದ ಗಟ್ಗೆ ಸಿಗ್ನಲ್ ಹೋಗೋದಕ್ಕಿಂತ ಗಟ್ನಿಂದ ಬ್ರೈನ್ಗೆ ಸಿಗ್ನಲ್ಸ್ ಬಹಳ ಹೆಚ್ಚು ಹೋಗುತ್ತೆ. ಅಂದರೆ ನಮ್ಮ ಥಾಟ್, ಮೂಡ್, ಕಾನ್ಫಿಡೆನ್ಸ್, ಪರ್ಫಾರ್ಮೆನ್ಸ್ ಎಲ್ಲದಕ್ಕೂ ನಮ್ಮ ಹೊಟ್ಟೆ ಎಚ್ಚರಿಕೆ ಸಂದೇಶ ಕಳಿಸ್ತಾ ಇರುತ್ತೆ. ಇನ್ನು 2ನೆಯ ಫ್ಯಾಕ್ಟ್ ಅಂದರೆ ಹ್ಯಾಪಿ ಹಾರ್ಮೋನ್ ಎಂದು ಕರೆಯುವ ಸೆರೋಟೋನಿನ್ ನಮ್ಮ ಬಾಡಿಯಲ್ಲಿ 90% ಹೊಟ್ಟೆಯಲ್ಲೇ ತಯಾರಾಗುತ್ತೆ. ಅದಕ್ಕೆ ನಮಗೆ ಟೆನ್ಷನ್ ಆದರೆ ಹೊಟ್ಟೆಯಲ್ಲಿ ಸುಡುವಂಥ ಫೀಲ್ ಆಗೋದು, ಎಕ್ಸಾಮ್ ಇದ್ದಾಗ ಹೊಟ್ಟೆಯಲ್ಲಿ ರಂಬಲ್ ರೀತಿ ಫೀಲ್ ಆಗೋದು, ಸ್ಟ್ರೆಸ್ ಹೆಚ್ಚಾದರೆ ಕಾನ್ಸ್ಟಿಪೇಷನ್, ಲೂಸ್ ಮೋಷನ್ ಕೂಡ ಆಗುತ್ತೆ. ಇವೆಲ್ಲ ರ್ಯಾಂಡಮ್ ಆಗಿ ಆಗೋದಲ್ಲ, ಇದು ಹೊಟ್ಟೆ ಮತ್ತು ಬ್ರೈನ್ ನಡುವಿನ ಕನ್ವರ್ಸೇಷನ್. ನಿಮ್ಮ ಫೇಸ್ ಮೇಲೆ ಪಿಂಪಲ್ಸ್, ಡಲ್ನೆಸ್, ಸಡನ್ ಬ್ರೇಕ್ಔಟ್ಸ್ ಆಗ್ತಿದ್ರೆ ಮೊದಲು ನಿಮ್ಮ ಗಟ್ ಹೆಲ್ತನ್ನು ಚೆಕ್ ಮಾಡ್ಕೊಳ್ಬೇಕು. ನಮ್ಮ ದೇಹದಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಹೆಚ್ಚಾದರೆ ಇನ್ಫ್ಲಮೇಷನ್ ಅಥವಾ ಉರಿಯೂತ, ಸ್ಕಿನ್ ಡಲ್ ಆಗೋದು, ಪಿಂಪಲ್ಸ್ ಆಗೋದು, ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಆಗೋದು, ಎಕ್ಸೆಮಾ ಅಂದರೆ ಚರ್ಮದ ಸಮಸ್ಯೆ ಅಥವಾ ಇಸುಬು ಕೂಡ ಆಗಬಹುದು. ಬರೀ ಡಯೆಟ್ ಮಾಡೋದು ಮಾತ್ರ ಸಾಕಾಗೋದಿಲ್ಲ. ಗಟ್ ಇಂಬ್ಯಾಲೆನ್ಸ್ ಇದ್ದರೆ ಮೆಟಾಬೋಲಿಸಮ್ ಸ್ಲೋ ಆಗುತ್ತೆ. ಇದರಿಂದ ವೆಯ್ಟ್ ಗೇನ್ ಕೂಡ ಆಗುತ್ತೆ. ಮತ್ತು ಮಹಿಳೆಯರಲ್ಲಿ PCOS, ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ಸ್ ಇಂತಹ ಹಲವು ಕೇಸಸ್ನಲ್ಲಿ ಗಟ್ ಡಿಸ್ಟರ್ಬೆನ್ಸೇ ಮೇಯ್ನ್ ಕಾರಣ ಆಗಿರುತ್ತೆ. ನಮ್ಮ ಬಾಡಿಗೆ ಗಟ್ ಅನ್ನೋದು ಒಂದು ರೀತಿ ಚೀಫ್ ಕಮಾಂಡ್ ಸೆಂಟರ್ ಇದ್ದಂತೆ. ಆದರೆ ಯಾಕೆ ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ಗಟ್ ಪ್ರಾಬ್ಲಮ್ಸ್ ಬರ್ತಾ ಇದೆ? ಇದು ಮಾಡರ್ನ್ ಲೈಫ್ ಸ್ಟೈಲ್. ಇದರ ಸೈಡ್ ಎಫೆಕ್ಟ್ಸ್ ಏನಂದರೆ ಫಾಸ್ಟ್ ಫುಡ್, ಪ್ಯಾಕೇಜ್ ಸ್ನ್ಯಾಕ್ಸ್, ಲೇಟ್ ನೈಟ್ ನಿದ್ರೆ, ಸ್ಟ್ರೆಸ್, ಆ್ಯಂಟಿಬಯೋಟಿಕ್ಸ್ನ ಯೂಸೇಜ್, ಝೀರೋ ಫೈಬರ್ನ ಡಯೆಟ್, ನೀರು ಕಡಿಮೆ ಕುಡಿಯೋದು, ಮಲಗೋ ಮುಂಚೆ ಮೊಬೈಲ್ ಸ್ಕ್ರೋಲ್ ಮಾಡೋದು, ಈ ಎಲ್ಲ ಥಿಂಗ್ಸ್ ಬ್ಯಾಡ್ ಬ್ಯಾಕ್ಟೀರಿಯಾವನ್ನು ನಮ್ಮ ದೇಹದಲ್ಲಿ ಹೆಚ್ಚಾಗಿಸ್ತಾ ಹೋಗುತ್ತೆ. ಇದು ಹೆಚ್ಚಾದರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗುತ್ತಾ ಹೋಗುತ್ತೆ. ಇದರಿಂದ ಡೈಜೆಷನ್ ವೀಕ್ ಆಗುತ್ತೆ, ಬ್ಲೋಟಿಂಗ್, ಹೊಟ್ಟೆಯಲ್ಲಿ ಗ್ಯಾಸ್, ಆ್ಯಸಿಡಿಟಿ, ಮೂಡ್ ಸ್ವಿಂಗ್ಸ್, ಸ್ಕಿನ್ ಇಶ್ಯೂಸ್ ಎಲ್ಲ ಶುರುವಾಗ್ತಾ ಹೋಗುತ್ತೆ. ಇನ್ನು ನಮ್ಮ ಹೊಟ್ಟೆಯ ಹೆಲ್ತ್ ಅಥವಾ ಗಟ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳಲು ನಾವು ಏನು ಮಾಡಬೇಕು? ಇದೇನು ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಅಲ್ಲ. ಸರಳವಾದ ನಿಯಮ ಪಾಲಿಸಿದರೆ 21 ದಿನದಲ್ಲಿ ನಮ್ಮ ಗಟ್ ಚೇಂಜ್ ಆಗುತ್ತೆ. ಮೊದಲನೆಯದು, ಫೈಬರ್ ಫುಡ್ಸ್ ತಿನ್ನೋದನ್ನ ಹೆಚ್ಚಿಸಬೇಕು. ಆದಷ್ಟು ಮನೆಯ ಊಟ ಪ್ರಿಫರ್ ಮಾಡಬೇಕು. ಹಣ್ಣುಗಳು ಅಂದರೆ ಪಪ್ಪಾಯ, ಬಾಳೆಹಣ್ಣು ಮುಂತಾದವುಗಳು ಹಾಗೂ ಹಸಿರು ತರಕಾರಿಗಳು ಮತ್ತು ಮುಖ್ಯವಾಗಿ ಕ್ಯಾರೆಟ್, ಸೌತೆಕಾಯಿ ಇವೆಲ್ಲ ಗಟ್ ಬ್ಯಾಕ್ಟೀರಿಯಾ ಫ್ರೆಂಡ್ಲಿ ಫುಡ್ಸ್. 2ನೇದಾಗಿ, ಊಟದಲ್ಲಿ ಮೊಸರು, ಮಜ್ಜಿಗೆ ಹೆಚ್ಚಾಗಿ ಬಳಸಬೇಕು. 3ನೇದಾಗಿ, ನೀರನ್ನು ಹೆಚ್ಚಾಗಿ ಕುಡಿಬೇಕು. ದಿನಕ್ಕೆ 2ರಿಂದ 2.5 ಲೀಟರ್ ನೀರನ್ನು ಕುಡಿಬೇಕು. ಆವಾಗ ಕಾನ್ಸ್ಟಿಪೇಷನ್ ಮಾಯವಾಗಿ ಗಟ್ ಹೀಲಿಂಗ್ ಶುರುವಾಗುತ್ತೆ. 4ನೇದು, ಸ್ಟ್ರೆಸ್ ರೆಡ್ಯೂಸ್ ಮಾಡ್ಕೊಳ್ಳೋದು. ಸಾಧಾರಣ 10 ನಿಮಿಷ ಡೀಪ್ ಬ್ರೀದಿಂಗ್ ಹಾಗೂ 20 ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಮ್ಮ ಗಟ್ ಕೂಡ ಕಾಮ್ ಆಗುತ್ತೆ. 5ನೇದು, ನಿದ್ರೆ. ಸಾಮಾನ್ಯ 7 ಗಂಟೆಗಳ ನಿದ್ರೆ ಎಲ್ಲರಿಗೂ ಅಗತ್ಯ. ಇದರಿಂದ ಹಾರ್ಮೋನ್ಸ್ ರೀಸೆಟ್ ಆಗಿ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಇನ್ನು 6ನೇದು, ಹೆಚ್ಚಾಗಿ ಟೀ ಅಥವಾ ಕಾಫಿ ಕುಡಿಬಾರದು. ಫ್ರೈಡ್ ಫುಡ್ಸ್, ಹೆಚ್ಚಾದ ಶುಗರ್, ಪ್ಯಾಕೇಜ್ ಚಿಪ್ಸ್, ಸಾಫ್ಟ್ ಡ್ರಿಂಕ್ಸ್ ಇವು ಬ್ಯಾಡ್ ಬ್ಯಾಕ್ಟೀರಿಯಾವನ್ನು ಹೆಚ್ಚಾಗಿಸಲು ಕಾರಣ ಆಗುತ್ತೆ.
ಇದರ ಬಗ್ಗೆ ನಾವು ಯಾವಾಗ ಭಯಪಡಬೇಕು ಅಂದರೆ, ಕೆಲವು ಲಕ್ಷಣಗಳು ರಿಪೀಟೆಡ್ ಆಗಿ ಬರ್ತಾ ಇದ್ದರೆ ಇದರ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ತುಂಬ ಬೇಗ ಟಯರ್ಡ್ ಆಗೋದು, ಕಾನ್ಸ್ಟಿಪೇಷನ್ ಅಥವಾ ಗ್ಯಾಸ್ ಹೆಚ್ಚಾಗಿರೋದು, ಪಿಂಪಲ್ಸ್, ಸಡನ್ ವೆಯ್ಟ್ ಗೇನ್, ಆಂಗ್ಸೈಟಿ ಅಥವಾ ಮೂಡ್ ಸ್ವಿಂಗ್ಸ್, ಲೋ ಇಮ್ಯುನಿಟಿ, ಇವುಗಳೇ ಮೇನ್ ಸಿಗ್ನಲ್ಸ್. ಇದನ್ನು ಇಗ್ನೋರ್ ಮಾಡಬೇಡಿ. ಸರಿಯಾದ ಟ್ರೀಟ್ಮೆಂಟನ್ನು ಸರಿಯಾದ ಸಮಯಕ್ಕೆ ತಗೊಳ್ಳಿ. ನಮ್ಮ ದೇಹದಲ್ಲಿ ಹಿಡನ್ ಪವರ್ ಹೌಸ್ ಅಂತ ಒಂದು ಇದೆ ಅಂದರೆ ಅದು ಗಟ್ ಅಥವಾ ನಮ್ಮ ಹೊಟ್ಟೆ. ನಾವು ಏನು ತಿಂತೀವೋ, ಹೇಗೆ ಯೋಚಿಸ್ತೀವೋ, ಎಷ್ಟು ಸ್ಟ್ರೆಸ್ ತಗೊಳ್ತೀವೋ, ಇವೆಲ್ಲದರ ಮಿರರ್ ರಿಫ್ಲೆಕ್ಷನ್ ನಮ್ಮ ಗಟ್. ಆರೋಗ್ಯಕರ ಜೀವನಕ್ಕೆ ಆರೋಗ್ಯಕರ ಆಹಾರ ಸೇವನೆ ಸಹಾಯ ಮಾಡುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.